ಹಾಯ್ ಹಲೋ ಫ್ರೆಂಡ್ಸ್, ಜೊತೆ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಮನೆಯಲ್ಲೇ ಸುಲಭವಾಗಿ ಟೂಟಿ ಫ್ರೂಟಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಇಲ್ಲಿ ಕಾಯಿ ಪಪ್ಪಾಯನ 2 ಕಪ್ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಕಪ್ ಪಪ್ಪಾಯಗೆ 1 ಕಪ್ ಅಷ್ಟು ಕಲ್ ಸಕ್ಕರೆ ತಗೊಂಡಿದ್ದೀನಿ. ಮಾಮೂಲಿ ಶುಗರ್ ಕೂಡ ತಗೊಳ್ಬಹುದು ನೀವು. ಮತ್ತೆ 3/4 ಕಪ್ ಅಷ್ಟು ನೀರು ತಗೊಂಡಿದ್ದೀನಿ. ಮತ್ತೆ ಕಲರ್ ತಗೊಂಡಿದ್ದೀನಿ, ಅಲ್ಲಿ ಗ್ರೀನು, ರೆಡ್, ಆರೆಂಜ್ ಮತ್ತೆ ಯೆಲ್ಲೋ ಕಲರ್ ತಗೊಂಡಿದ್ದೀನಿ. ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊದಲನೇದಾಗಿ ಕಾಯಿ ಪಪ್ಪಾಯನ ತೊಳ್ಕೊಂಡು ಸಿಪ್ಪೆ ತಗೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದ್ಮೇಲೆ ಕೂಡ ನೀವು ಇದನ್ನ ಒಂದ್ಸಲಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ನೀಟಾಗಿ ಸಿಪ್ಪೆ ತಗೊಳ್ಬೇಕು ನೀವು. ಸಿಪ್ಪೆ ತೆಗೆದ್ಮೇಲೆ ವಾಶ್ ಮಾಡಿ ಇದನ್ನ ಮಧ್ಯದಕ್ಕೆ ಹೋಲ್ಡ್ ಮಾಡಿ ಅದರೊಳಗಿರೋ ಬೀಜಗಳನ್ನೆಲ್ಲ ತಗೊಳ್ಬೇಕಾಗತ್ತೆ. ಬೀಜ ತೆಗೆದು ಅದನ್ನ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಮೇಲಿನ ಭಾಗನ ಸ್ವಲ್ಪ ತೆಗಿಬೇಕಾಗತ್ತೆ. ಬೀಜ ಇರೋ ಕಡೆ ತೆಗೆದು ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಪೀಸ್ಗಳು ಕೂಡ ಸಣ್ಣ ಸಣ್ಣದಾಗಿ ಒಂದೇ ಈಕ್ವಲ್ ಸೈಜ್ ಅಲ್ಲಿ ಮಾಡ್ಕೊಳ್ಳಿ. ಯಾಕಂದ್ರೆ ಟೂಟಿ ಫ್ರೂಟಿ ಈಕ್ವಲ್ ಆಗಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಮತ್ತೆ ತಿನ್ನೋದಕ್ಕೂ ಒಂದೇ ಈಕ್ವಲ್ ಆಗಿರುತ್ತೆ. ನೋಡಿ, ಈ ತರ ಸಣ್ಣ ಪೀಸ್ ಮಾಡ್ಕೊಂಡು ಮಧ್ಯಕ್ಕೆ ಇನ್ನೊಂದು ಪೀಸ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ, ಈ ತರ ಮಾಡ್ಕೊಳ್ಬೇಕು. ನಾನು ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 3/4 ಕಪ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನಾನು 3/4 ಕಪ್ ನೀರಿಗೆ 1 ಕಪ್ ಅಷ್ಟು ಸಕ್ಕರೆ ಹಾಕೊಳ್ಬೇಕಾಗತ್ತೆ. ಈ ಸಕ್ಕರೆ ಸಂಪೂರ್ಣವಾಗಿ ನೀರಲ್ಲಿ ಕರಗಬೇಕು, ಅಲ್ಲಿವರೆಗೂ ವೇಟ್ ಮಾಡಿ. ಇಲ್ಲಿ ಸಕ್ಕರೆ ಕರಗಿದೆ. ನಾನೀಗ ಹಚ್ಚಿಟ್ಕೊಂಡಿರೋಂಥ ಪಪ್ಪಾಯ 1 ಕಪ್ ಅಷ್ಟು ಆಗಿದೆ. ನಂದಿಲ್ಲಿ 2 ಕಪ್ ಅಷ್ಟು ಪಪ್ಪಾಯ ಆಗಿದೆ. 1 ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅದನ್ನ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದೇ ಸಮವಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಸುಮಾರು ಒಂದು 20 ನಿಮಿಷ ಬೇಕಾಗತ್ತೆ. ಈ ಸಕ್ಕರೆ ನೀರು ಆ ಪಪ್ಪಾಯಗೆ ಹಿಡ್ಕೊಳ್ಬೇಕು ಅಂತಂದ್ರೆ ಅದರಿಂದ ನೀವು ಸಣ್ಣ ಉರಿ ಮಾಡಿ 20 ನಿಮಿಷ ಹಾಗೆ ಬಿಡಿ. ಮತ್ತೆ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು. ಈಗ ಇಲ್ಲಿ 20 ನಿಮಿಷ ಆಗಿದೆ. ನಾನು ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ನೀರಿತ್ತು, ಎಲ್ಲ ಹೀರ್ಕೊಂಡಿದೆ. 20 ನಿಮಿಷ ನಿಮ್ಗೆ ಸಾಕಾಗತ್ತೆ. ಇನ್ನೂ ಸ್ವಲ್ಪ ಇದೆ ಅಂತಂದ್ರೆ ನೀವು ಇನ್ನೂ ಒಂದು 5 ನಿಮಿಷ ಹಾಗೆ ರೈಸ್ ಮಾಡ್ಕೊಳ್ಳಿ ಟೈಮ್ನ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ 10 ನಿಮಿಷ ಹಾಗೆ ಬಿಟ್ಬಿಡಿ. ಸ್ಟವ್ ಆಫ್ ಮಾಡಾದ್ಮೇಲೆ ಮತ್ತೆ ಅದೆಲ್ಲ ನೀಟಾಗಿ ಸೆಟ್ ಆಗುತ್ತೆ. 10 ನಿಮಿಷ ಆದ್ಮೇಲೆ ನೀವು ಆ ನೀರ್ನೆಲ್ಲ, ಎಕ್ಸ್ಟ್ರಾ ನೀರನ್ನೆಲ್ಲ ನೀವು ಸೋಸಿ ಅದನ್ನ 4 ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ ಪಪ್ಪಾಯನ. ಈಗ ನಾನು ಇಲ್ಲಿ ಮೊದಲನೇದಾಗಿ ಆರೆಂಜ್ ರೆಡ್ ಫುಡ್ ಕಲರ್ ಹಾಕೊಳ್ತಾ ಇದ್ದೀನಿ. ಆರೆಂಜ್ ಫುಡ್ ರೆಡ್ ಕಲರ್ ಹಾಕೊಂಡು ಸ್ವಲ್ಪ ಲಿಕ್ವಿಡ್ ಟೈಪ್ ಅಲ್ಲಿ ಅದನ್ನ ಸ್ವಲ್ಪ ನೀರು ಹಾಕಿ ನಾನು ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಸ್ಪೂನ್ ಎತ್ಕೊಳ್ಳಿ. ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇಲ್ಲಿ ಗ್ರೀನ್ ಕಲರ್ ಹಾಕೊಳ್ತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಿಮ್ಗೆ 4 ಕಲರ್ ಅಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಕಲರ್ ಅಷ್ಟ್ರಲ್ಲಿ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ನಾನು ಆರೆಂಜ್ ಕಲರ್ ಹಾಕ್ತಾ ಇದ್ದೀನಿ. ಆರೆಂಜ್ ಕಲರ್ನು ಕೂಡ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಲೆಮನ್ ಯೆಲ್ಲೋ ಕಲರ್ ಹಾಕ್ತಾ ಇದ್ದೀನಿ ನಾನು. ಅದನ್ನು ಕೂಡ ಹಾಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈ ತರ ಮಿಕ್ಸ್ ಮಾಡಿ ಇದನ್ನ ನೀವು ಸುಮಾರು 2 ರಿಂದ 3 ಅವರ್ ಹಾಗೆ ಬಿಡಬೇಕಾಗುತ್ತೆ. ಅದು ಕಲರ್ ಕೂಡ ಅದಕ್ಕೆ ನೀಟಾಗಿ ಸೆಟ್ ಆಗಬೇಕು ಅಂದ್ರೆ 2 to 3 ಅವರ್ಸ್ ಹಾಗೆ ಬಿಡಿ. ಇಲ್ಲಿ 2 to 3 ಅವರ್ಸ್ ಆಗಿದೆ. 2 to 3 ಅವರ್ಸ್ ಆದ್ಮೇಲೆ ಮತ್ತೆ ಇನ್ನೊಂದ್ಸಲಿ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಬೇರೆ ಸ್ಪೂನ್ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಅದು ತುಂಬಾ ಲಿಕ್ವಿಡ್ ಆಗಿರೋದ್ರಿಂದ ಮತ್ತೆ ಅದಕ್ಕೆ ಕಲರು ಬೇರೆ ಆಗೋಗಿ ಕಲರೇ ಚೇಂಜ್ ಆಗೋಗುತ್ತೆ. ಅದಕ್ಕೋಸ್ಕರ ಬೇರೆ ಬೇರೆ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದನ್ನ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದ್ರ ಮೇಲೆ ಜರಡಿ ಬರುತ್ತಲ್ಲ ಅದರದ್ದು ಮೇಲಿನ ಭಾಗ ಮಾತ್ರ ತೆಗೆದು ಅದ್ರ ಒಂದೊಂದನ್ನೇ ಹಾಕ್ತಾ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಎಕ್ಸ್ಟ್ರಾ ನೀರಿರೋದು ಸೋರ್ಬೇಕಾಗತ್ತೆ ನಮ್ಗೆ. ನೋಡಿ, ಈ ತರ ನಾನು ಮೊದಲನೇದಾಗಿ ಗ್ರೀನ್ ಕಲರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಇದೇ ರೀತಿ ನೀವು ಯಾವ್ದಾದ್ರು ಜರಡಿದು ಪ್ಯಾನ್ ಕೆಳಗಡೆ ಬರುತ್ತಲ್ಲ ಅದನ್ನ ಹಾಕೊಂಡು ಅದ್ರ ಕೆಳಗಡೆ ಒಂದು ಪಾತ್ರೆ ಏನಾದ್ರು ಇಟ್ಕೊಂಡು ಅದ್ರೊಳಗೆ ಸೋರೋ ತರ ಇಟ್ಕೊಳ್ಬೇಕಾಗತ್ತೆ. ಇದೇ ರೀತಿ ಎಲ್ಲ 4 ಕಲರ್ನ ಹಾಕೋಬೇಕು. 4 ಕಲರ್ ಹಾಕೋಬೇಕು. ಪಕ್ಕ ಪಕ್ಕನೆ ಹಾಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಅದನ್ನ. ಇದರಿಂದ ಅದರಲ್ಲಿರೋ ಎಕ್ಸ್ಟ್ರಾ ವಾಟರ್ ಎಲ್ಲ ನಿಮ್ಗೆ ಕೆಳಗಡೆ ಡ್ರೈನ್ ಆಗಿ ಹೋಗುತ್ತೆ. ನೋಡಿ, ಇಲ್ಲಿ ನಾನು 4 ಕಲರ್ ಹಾಕಿ ಇದನ್ನ ನೀವು ಓವರ್ ನೈಟ್ ಹೀಗೆ ಬಿಡ್ಬೇಕಾಗತ್ತೆ. ಸೊ ಇದರಿಂದ ನಿಮ್ಗೆ ಡ್ರೈ ಕೂಡ ಆಗುತ್ತೆ ಮತ್ತೆ ಎಕ್ಸೆಸ್ ವಾಟರ್ ಇರುತ್ತಲ್ಲ ಅದು ಕೂಡ
ಕೆಳಗಡೆ ಲೀಕ್ ಆಗಿ ಹೋಗುತ್ತೆ. ಓವರ್ ನೈಟ್ ಆಗ್ಲಿ 8 ಅವರ್ ಆಗ್ಲಿ ನೀವು ಇದನ್ನ ಹಾಗೆ ಬಿಡಿ. ಇದಾದ್ಮೇಲೆ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಈ ತರ ಎಲ್ಲ ನೀರು ಎಕ್ಸ್ಟ್ರಾ ಶುಗರ್ದ್ ವಾಟರ್ ಇರುತ್ತಲ್ಲ ಅದೆಲ್ಲ ಸೋರ್ತಾ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಬಿಸಿಲಲ್ಲೆಲ್ಲ ಇಡಕ್ ಹೋಗ್ಬೇಡಿ ಇದನ್ನ. ಇದೇ ತರ ನೀವು ಮನೆಯಲ್ಲೇ ಇಡಬಹುದು. ಗಾಳಿ ಆಡ್ಬೇಕು ನೋಡಿ. 8 ಅವರ್ಸ್ ಆದ್ಮೇಲೆ ನಾನೆಲ್ಲ ಮಿಕ್ಸ್ ಮಾಡಿ ತಂದಿದ್ದೀನಿ ಫ್ರೆಂಡ್ಸ್. ಈ ತರ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು ಇದನ್ನ ಉಪಯೋಗಿಸಿ ವೆರೈಟಿಯಾಗಿ ತಿಂಡಿಗಳನ್ನ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ನಾನು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.